ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ 2 ಬಗ್ಗೆ ಕೇಳ್ತಿದ್ದೀರಾ. ಆಕ್ಚುಲ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಸೆಕೆಂಡ್ PUC ಎಕ್ಸಾಮ್ 2 ಬಂದ್ಬಿಟ್ಟು ಇನ್ನೇನು 25ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಕ್ಲಾಸ್ ವರ್ಕ್ಸ್ ಇಲ್ಲ, ಪಾಸಿಂಗ್ ಪ್ಯಾಕೇಜ್ ಇಲ್ಲ ಅಂತ ಹೇಳೋದಾದ್ರೆ ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ. ಜಸ್ಟ್ 50 ರೂಪಾಯಿಗೆ ಮಾತ್ರ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ ನೋಡಿ, ಬಂದ್ಬಿಟ್ಟು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಜಸ್ಟ್ 50 ರೂಪಾಯಿ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ 3 ಕೋರ್ಸ್ಗೂ ಕೂಡ ಅವೈಲೇಬಿಲಿಟಿ ಆಗಿದೆ. ಬಂದು ಮೆಸೇಜ್ ಮಾಡಿ, ಓಕೆನಾ. ಸೊ ಎರಡನೇದಾಗಿ ಆಲ್ ಟಿಕೆಟ್ ಎಲ್ಲಿ ಇಸ್ಕೋಬೇಕು ಬ್ರೋ? ಅದೇ ಆಲ್ ಟಿಕೆಟ್ ಆಗುತ್ತೆ ಅಥವಾ ಬೇರೆ ಆಲ್ ಟಿಕೆಟ್ ಇಸ್ಕೋಬೇಕಾ ಸಪ್ಲಿಮೆಂಟ್ರಿಗೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ, ನೀವು ಹೊಸ ಆಲ್ ಟಿಕೆಟ್ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ರಿವೈಸ್ಡ್ ಆಲ್ ಟಿಕೆಟ್ ಅಂದರೆ ಸಪ್ಲಿಮೆಂಟ್ರಿಗೆ ಆಲ್ ಟಿಕೆಟ್ ಅಂತ ಹೇಳ್ಬಿಟ್ಟು ಕೇಳಿ. ಅಲ್ಲಿ ನಿಮ್ಗೆ ಇಲ್ಲಿ 6 ಸಬ್ಜೆಕ್ಟನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಪಾಸ್ ಆಗಿದ್ದೀರೋ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಕ್ಸ್ಟೆಂಡೆಡ್ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಯಾವ್ಯಾವ ಬರೀಬೇಕು ಅಲ್ಲಿ ಖಾಲಿ ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ನಿಮ್ಮ ಒಂದು ಇನ್ವಿಜಿಲೇಟರ್ನ ಒಂದು ಸೈನ್ ಹಾಕಿಸ್ಕೋಬೇಕಾಗುತ್ತೆ. ಇಷ್ಟು ಪ್ರೊಸೀಜರ್ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೀಬೇಕು ಅಂದರೆ ಆಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ ಟಿಕೆಟ್ ಜೊತೆಗೆ ID ಕಾರ್ಡನ್ನು ಕೂಡ ತೊಗೊಂಡೋಗಿ. ID ಕಾರ್ಡು ಫಸ್ಟ್ ಚೆಕ್ ಮಾಡಿ ಒಳಗಡೆ ಬಿಡೋದು. ಸೇಮ್ ಪ್ರೊಸೀಜರೇನೆ. ಎಕ್ಸಾಮ್ 1ನಲ್ಲಿ ಯಾವ ಥರ ನಡೀತು, ಎಕ್ಸಾಮ್ 2ನಲ್ಲೂ ಕೂಡ ಅದೇ ಥರ ನಡೆಯುತ್ತೆ. ಇವಾಗ ಏನು ನಿಮ್ಮ ಹತ್ರ ಆಲ್ ಟಿಕೆಟ್ ಇದೆ ನೋಡಿ, ಅದು ಕಂಪ್ಲೀಟಾಗಿ ವೇಸ್ಟು. ಅದು ಮತ್ತೆ ನಿಮಗೆ ಸಪ್ಲಿಮೆಂಟ್ರಿಗೆ ಹೆಲ್ಪ್ ಆಗಲ್ಲ, ಓಕೆನಾ. ಹೊಸ ಆಲ್ ಟಿಕೆಟ್ನ ಇಸ್ಕೋಬೇಕಾಗುತ್ತೆ. ಸೊ ಏನಾನ ಇದು ಏನು ಕ್ವಶನ್ ಪೇಪರ್ಸ್ನಲ್ಲಿ ಏನಾರ ಚೇಂಜಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ, ಸೇಮ್ ಸಿಲೆಬಸ್ಸೇ, ಸೇಮ್ ಇದು. ಇವಾಗ ಏನು 5 ಕ್ವಶನ್ ಇರುತ್ತೆ ಅಂತ ಅನ್ಕೊಳ್ಳಿ. 2 ಕ್ವಶನ್ ಎಕ್ಸಾಮ್ 1ನಲ್ಲಿ ಬಂದಿತ್ತು ಅಂದರೆ ಇನ್ನು 3 ಕ್ವಶನಲ್ಲಿ 2 ಕ್ವಶನ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2ನಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಮೇನ್ ಪೇಪರು ಕೂಡ ಇಟ್ಕೊಳ್ಳಿ. ಮೇನ್ ಪೇಪರ್ನಲ್ಲಿ ಮಿನಿಮಮ್ 15 ಮಾರ್ಕ್ಸನ್ನು ಅದರಲ್ಲಿ ಬಂದೇ ಬರುತ್ತೆ. ಏನಕ್ಕಪ್ಪ ಅಂದರೆ ಕೊಟ್ಟಿರುವಂಥ ಒಂದು ಕ್ವಶನ್ ನಿಮ್ಗೆ ಇಲ್ಲಿ ಸಪ್ಲಿಮೆಂಟರಿ ಎಕ್ಸಾಮಲ್ಲೂ ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಪ್ರತಿ ವರ್ಷವೂ ಕೂಡ ಈ ಒಂದು ಪ್ರೊಸೀಜರ್ ನಡೆಯುತ್ತೆ. ಸೊ ಹಾಗಾಗಿನೇ ಹಳೆ ಪೇಪರ್ಸನ್ನು ಕೂಡ ಇಟ್ಕೊಳ್ಳಿ. ಜಸ್ಟ್ ಮಾಡಲ್ ಕ್ವಶನ್ ಪೇಪರ್ಸು, ಹಳೆ ಪೇಪರ್ಸು, ಫೈನಲ್ ಪೇಪರ್ಸು ಇದನ್ನ ಇಟ್ಕೊಂಡು ಓದಿದ್ರೆ ಸಾಕು, ಪಾಸ್ ಆಗ್ತೀರಾ. ಇಲ್ಲ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನ ತೊಗೋಬೋದು, ಓಕೆನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.